ನನ್ನ ಗಾಡಿ ಪಂಚರ್ ಆಯಿತು ಗುರು. ಹರಳಿಯಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಆರ್ಡರ್ ಇತ್ತು ಅಂತ ಪ್ಯಾಕಿಂಗ್ ಐಟಮ್ ತೊಗೊಂಡೆ. ಹಾಗೆ ಊಟ ಮುಗಿಸಿ ಪ್ಯಾಕಿಂಗ್ಗೆ ಅಂತ ಕೂತೆ. ಬನ್ನಿ ಒಟ್ಟಿಗೆ ಪ್ಯಾಕ್ ಮಾಡೋಣ. ಮೆಣಸನ್ನ ರೆಡಿ ಮಾಡ್ಕೊಂಡು ವೇ ಮಾಡಿ ಫಿಲ್ ಮಾಡಿ ಇಟ್ಟು ನೆಕ್ಸ್ಟ್ ಫಿಲ್ ಆಗಿರೋ ಪ್ಯಾಕ್ಸ್ನ ಸೀಲ್ ಮಾಡಿ ರೆಡಿ ಮಾಡಿದೆ. ಹಾಗೆ ಎಲ್ಲ ಸೆಟ್ ಮಾಡಿ ಇಟ್ಟು ಸ್ವಲ್ಪ ಪಾಡ್ಕಾಸ್ಟ್ ಎಡಿಟ್ ಮಾಡಿ ಮಲ್ಕೊಂಡೆ. ಮಾರ್ನಿಂಗ್ ಎದ್ದು ಮನೆ ಹತ್ರ ಇರೋ ಹೂವಿನ ಗಿಡ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಕಾರ್ನ ಕೋಲ್ಡ್ ಸ್ಟಾರ್ಟ್ ಮಾಡಿ ನಮ್ಮ ಬಸ್ ಸ್ಟಾಪ್ ಕಡೆ ಹೋಗಿದ್ದೆ. ಮತ್ತೆ ರಿಟರ್ನ್ ಬಂದು ಕಾರ್ ಪಾರ್ಕ್ ಮಾಡಿ ಬೈಕ್ ವಾಶ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಮುಗಿಸಿ ಮನೆ ಹತ್ರ ಒಂದು ರೌಂಡ್ ಹಾಕಿ ಕಾಫಿ ಹೂ ನೋಡಿಕೊಂಡು ಹಾಗೆ ಜೇನುಳು ಓಡಾಡ್ತಿರೋದನ್ನೆಲ್ಲ ನೋಡ್ಕೊಂಡು ಒಂದೆರಡು ಕಾಳು ಟೊಮೆಟೊನ ತಿಂದ್ಕೊಂಡು ಒಂದು ರೌಂಡ್ ತೋಟದೊಳಗಡೆ ಹೋಗಿ ಕಾಫಿ ಮೆಣಸು ಗಿಡ ಬೆಳ್ಳಿ ನೋಡ್ತಾ ಮನೆಗೆ ಬಂದು ನೆಕ್ಸ್ಟ್ ಸೀದಾ ನಾನು ಹೊರಟಿದ್ದೆ ಹಾಸನ ಕಡೆಗೆ. ಬಟ್ ಆನ್ ದ ವೇ ಏನಾಯಿತು ನೀವೇ ನೋಡಿ. ಹಾಗೆ YTD ಕಾಲೇಜು ಕೋರ್ಟು ಡಿಪ್ಲೊಮಾ ಕಾಲೇಜು ಅಂತೆಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾ ಇರುವಾಗ ನನ್ನ ಗಾಡಿ ಸ್ವಲ್ಪ ಹೇಳ್ದಾಡಕ್ಕೆ ಶುರುವಾಯಿತು. ಏನಾಯಿತು ಅಂತ ಸ್ಲೋ ಮಾಡಿ ನಿಲ್ಸಿ ನೋಡಿದ್ರೆ ಪಂಚರ್ ಗುರು. ಹಾಗೆ ಸ್ಲೋ ಆಗಿ JP ನಗರ್ ನಿಯರ್ ಬರ್ತಾ ಒಂದು ಪಂಚರ್ ಶಾಪ್ ಸಿಕ್ತು. ಅಲ್ಲಿ ರೀಚ್ ಆದೆ. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ನೆಕ್ಸ್ಟ್ ಅಲ್ಲೇ ಹಾಕಿರೋ ನಂಬರ್ಗೆ ಕಾಲ್ ಮಾಡಿದೆ. ಆ ಶಾಪ್ ಅಣ್ಣ ಬರ್ತಾಯಿದ್ದೀನಿ ಅಂತ ಅಂದರು. ನೆಕ್ಸ್ಟ್ ಅವ್ರು ಬಂದು ಏರ್ ಫಿಲ್ ಮಾಡಿ ಚೆಕ್ ಮಾಡ್ತಾ ಇರುವಾಗ ನಾನು ಹಾಗೆ ಬೀಡಿಂಗ್ ಲೀಕ್ ಆಗ್ತಾಯಿದೆ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿದೆ. ಸೊ ಅವರದೆಲ್ಲ ನೋಡ್ತಾ ಇರುವಾಗ ಒಂದು ಮಳೆ ಸಿಕ್ತು. ಅದೊಂದು ಚಿಕ್ಕ ಮಳೆಯಿಂದ ಏರ್ ಹೋಗ್ತಾಯಿತ್ತು. ಸೊ ಅದನ್ನು ತೆಗ್ದು 2 ಬ್ರೇಕ್ಸ್ ಪಂಚರ್ ಹಾಕಿ ರೆಡಿ ಮಾಡಿಕೊಟ್ರು. ಹಾಗೆ ಗಾಡಿ ಎತ್ಕೊಂಡು ನಾನು ಹೈವೇ ಹತ್ತಿದೆ. ನೆಕ್ಸ್ಟ್ ನಾನು ಸ್ಟಾಪು ಹಾಕಿದ್ದೆ ಇಲ್ಲಿ. ಇದೇನು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿನ ವೀಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು ಸೂನ್.